ಆದರೆ ಅತಿ ಉತ್ತಮವಾದದ್ದೆಂದರೆ ಮೊಟ್ಟ ಮೊದಲನೆಯದಾಗಿ ಸಂಸ್ಕಾರಗಳನ್ನು ಸೃಷ್ಟಿಸದೇ ಇರುವುದು. ದಾಜಿಯವರು ನಕ್ಕು ಹೇಳಿದರು. ಕೆಲವು ಸಂದರ್ಭಗಳು ಸಂಸ್ಕಾರಗಳನ್ನು ಖಂಡಿತವಾಗಿ ಸೃಷ್ಟಿಸುವವು. ಉದಾಹರಣೆಗೆ, ಒಂದು ವಾದ ಪ್ರಾರಂಭವಾಗುವ ಮುನ್ನ ಏನಾಗುವುದೆಂದು ನಿಮಗೆ ತಿಳಿದಿರುತ್ತದೆ. ಇನ್ನೊಬ್ಬ ವ್ಯಕ್ತಿ ಹೇಳುವುದನ್ನು ನೀವು ಇಷ್ಟಪಡಲಾರಿರಿ ಎಂದು ನಿಮಗೆ ತಿಳಿದಿರುತ್ತದೆ. ಆಗಲೇ ನೀವು ಜಾಗೃತವಾಗಿರಬೇಕು. ಕಷ್ಟಕರವಾದ ಸಂಭಾಷಣೆ ಪ್ರಾರಂಭವಾಗುವ ಮುನ್ನವೇ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ತಿಳುವಳಿಕೆ ಮತ್ತು ಸಹಾನುಭೂತಿಯನ್ನು ಬೆಳೆಸಿಕೊಳ್ಳಿ. ಆದರೆ ನಿಮ್ಮನ್ನೂ ನೀವು ಅರ್ಥ ಮಾಡಿಕೊಳ್ಳಬೇಕು. ನೀವು ಹೇಗೆ ಪ್ರತಿಕ್ರಿಯಿಸುವರೆಂದು ನಿಮಗೆ ತಿಳಿದಿರುವುದರಿಂದ ಆ ಸಮಯದಲ್ಲಿ ನಿಮ್ಮನ್ನು ನೀವು ನಿಯಂತ್ರಿಸಿಕೊಳ್ಳಬೇಕು. ಸೊ ಇದು ಈ ಮುಂಜಾಗ್ರತಾ ಪ್ರವೃತ್ತಿ ಏನಿದೆಯಲ್ಲ, ಇಂಥವ್ರ ಹತ್ರ ಈ ಸಂದರ್ಭದಲ್ಲಿ ಈ ವಿಚಾರವಾಗಿ ಮಾತಾಡಿದ್ರೆ ವಾದ ಆಗತ್ತೆ ಅನ್ನೋದು, ಈ ಮುಂಜಾಗ್ರತಾ ಪ್ರವೃತ್ತಿ ನಮಗೆ ಧ್ಯಾನ ಮಾಡ್ತಾ ಮಾಡ್ತಾ ನಮಗೆ ಸೂಕ್ಷ್ಮತೆ ಬೆಳೀತಾ ಬೆಳೀತಾ, ಸಂವೇದನಾಶೀಲತೆ ಬೆಳೀತಾ ಬೆಳೀತಾ ನಮ್ಗದು ಗ್ರಹಿಕೆಗೆ ಬರುತ್ತೆ. ಅವಾಗ ನಾವು ಎಚ್ಚರವಾಗಿ ಅರಿವಿನಲ್ಲಿತ್ತು ಅಂತಂದ್ರೆ ಹೊಸ ಸಂಸ್ಕಾರಗಳನ್ನ ಸೃಷ್ಟಿ ಮಾಡ್ಕೊಳ್ಳೋದನ್ನ ನಾವು ತಡೆಗಟ್ಕೋಬಹುದು. ಸರಿ, ಯಾಕಂದ್ರೆ ವಾದದಲ್ಲಿ ಬಿದ್ದರೆ ತಾನೇ ನೀವು ಅದು ಸಂಸ್ಕಾರಗಳನ್ನ ಸೃಷ್ಟಿ ಮಾಡ್ಕೊಳ್ಳೋದು. ವಾದದಲ್ಲಿ ಬೀಳ್ದಿರುವಂತ ರೀತಿಯಲ್ಲಿ ಆ ಒಂದು ಪರಿಸ್ಥಿತಿಯನ್ನು ನಿಭಾಯಿಸ್ಬಿಡ್ತು ಅಂತಂದ್ರೆ ನಿಮಗೆ ಅವಾಗ ತೊಂದರೆ ಇಲ್ಲ. ಸಾಧಾರಣವಾಗಿ ಶುದ್ಧೀಕರಣವು ಸ್ವಭಾವತಃ ಚಿಕಿತ್ಸೆವೆಂದು ನಾವು ತಿಳಿಯುತ್ತೇವೆ. ಅದನ್ನು ನೀವು ಉಪಯೋಗಿಸಿ ನಿಮ್ಮನ್ನು ನೀವು ಶುದ್ಧಗೊಳಿಸಿಕೊಂಡು ನಮ್ಮ ಆಂತರ್ಯದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವಿರಿ. ಸೊ ಶುದ್ಧೀಕರಣ ಮಾಡ್ಕೊಂಡು ಹೋಗಿ ಏನಾಗುತ್ತೆ, ಇಂಟರ್ನಲ್ ಬ್ಯಾಲೆನ್ಸ್ ವಾಪಸ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅಂತರಂಗದಲ್ಲಿ ಸಮತೋಲನ ಏರ್ಪಡುತ್ತೆ. ಇದೊಂದು ಕೆಲಸ ಆಗುತ್ತೆ. ಶುದ್ಧೀಕರಣ ಮಾಡ್ಕೊಳ್ಳೋದ್ರಿಂದ ಅಂತರಂಗದಲ್ಲಿ ಸಮತೋಲನ ಬರುತ್ತೆ. ಆದರೆ ಶುದ್ಧೀಕರಣವು ನಿರೋಧಕವಾಗಿಯೂ ಸಹಾಯಕಾರಿ. ಸೊ ಎರಡು, ಚಿಕಿತ್ಸಕಾರಿ ಅಂಡ್ ನಿರೋಧಕಕಾರಿ. ಚಿಕಿತ್ಸಕಾರಿ ಅಂತಂದ್ರೆ ಕ್ಯೂರೇಟಿವ್, ಇಂಗ್ಲಿಷ್ನಲ್ಲಿ ಹೇಳೋದಾಯ್ತು ಅಂತಂದ್ರೆ ಕ್ಯೂರ್ ಮಾಡುತ್ತೆ. ಏನೋ ಒಂದು ತೊಂದರೆ ಆಗಿದ್ರೆ ಅದರಿಂದ ನಮ್ಮನ್ನು ಬಿಡಿಸುತ್ತೆ. ನಿರೋಧಕಕಾರಿ ಅಂತಂದ್ರೆ ಪ್ರಿವೆಂಟಿವ್, ಅದು ಆಗದಿರೋಂಗೆ ಆಕ್ಚುಲಿ ಸನ್ನಿವೇಶನ ಸೃಷ್ಟಿ ಮಾಡುತ್ತೆ. ಸಂಸ್ಕಾರಗಳು ಆಗದಿರೋಂಗೆ ನೋಡ್ಕೊಳ್ಳುತ್ತೆ. ಒಂದು ಸಲ 80ರ ದಶಕದಲ್ಲಿ ನಾನು ನ್ಯೂಯಾರ್ಕ್ ನಗರದಲ್ಲಿ ನನ್ನ ಮೊದಲನೆಯ ಫಾರ್ಮಸಿಯಲ್ಲಿ ಕೆಲಸ ಮಾಡುತ್ತಿದ್ದೆ. ಆಗ ನಮ್ಮ ಜೊತೆ ಹೊಸದಾಗಿ ಮದುವೆಯಾಗಿದ್ದ ಒಬ್ಬ ಸಹಾಯಕ ಕೆಲಸ ಮಾಡುತ್ತಿದ್ದ. ಆತ ತಾನೇ ಧ್ಯಾನ ಮಾಡಲು ಪ್ರಾರಂಭಿಸಿದ್ದು. ಹೌದು, ಆತನ ಕರ್ತವ್ಯಗಳಲ್ಲಿ ಒಂದೆಂದರೆ ಔಷಧಿಗಳನ್ನು ನರ್ಸಿಂಗ್ ಹೋಮ್ ಮತ್ತು ಆಸ್ಪತ್ರೆಗಳಿಗೆ ತಲುಪಿಸುವುದಿತ್ತು. ಅಲ್ಲಿ ಆತ ದಾದಿಯರನ್ನು ಭೇಟಿ ಮಾಡಿದ ನಂತರ ದಾದಿಯರು ರೋಗಿಗಳಿಗೆ ಔಷಧವನ್ನು ವಿತರಿಸುವುದಿತ್ತು. ಒಂದು ದಿನ ಆತ ಮುಖವನ್ನು ಕೆಂಪು ಮಾಡಿಕೊಂಡು ಬಂದ. ಕಮಲೇಶ್, ನಾನು ಒಂದು ದೊಡ್ಡ ತೊಂದರೆಯಲ್ಲಿ ಸಿಲುಕಿದ್ದೇನೆ ಎಂದನು. ಏನಾಯಿತೆ? ನಾನು ಕೇಳಿದೆ. ಈ ದಾದಿ ನನ್ನ ಹಿಂದೆ ಬಿದ್ದಿದ್ದಾಳೆ. ಆಕೆ ನೋಡಲು ತುಂಬಾ ಸುಂದರವಾಗಿದ್ದಾಳೆ. ನನ್ನ ಹೃದಯ ಬಡಿದುಕೊಳ್ಳುತ್ತಿದೆ. ಆದರೆ ನಾನು ವಿವಾಹಿತ. ನಾನು ಅದರ ಬಗ್ಗೆ ಯೋಚನೆಯನ್ನು ಸಹ ಮಾಡಬಾರದು. ಆದರೆ ನಾನು ಅವಳನ್ನು ಭೇಟಿಯಾಗ ಬಯಸುತ್ತೇನೆ. ಆಕೆ ಅವಳ ಅಪಾರ್ಟ್ಮೆಂಟ್ ಬೀಗದ ಕೈಯನ್ನು ಕೂಡ ನನಗೆ ಕೊಟ್ಟಿದ್ದಾಳೆ. ನಾನು ಈ ರಾತ್ರಿ ಆಕೆಯನ್ನು ಭೇಟಿಯಾಗಬೇಕು. ಕ್ಷಮಿಸು, ನಾನು ನಿನಗೆ ಸಹಾಯ ಮಾಡಲಾರೆ ಎಂದು ನಾನು ಹೇಳಿದೆ. ನೋಡಿ, ಆಗ ಅನೇಕ ಸಂಗತಿಗಳು ನಡೆಯುತ್ತಿದ್ದವು. ಆದರೆ ನನಗೆ ಒಂದು ವಿಚಾರ ಹೊಳೆಯಿತು. ಚಾರಿಜಿಯವರಿಗೆ ಒಂದು ಪತ್ರವನ್ನು ಬರೆಯೋಣ ಆತ ಹೇಳಿದ. ನಾನು ಪತ್ರ ಬರೆದು ಅದಕ್ಕೆ ಉತ್ತರ ಬರುವಷ್ಟರಲ್ಲಿ ತುಂಬಾ ವಿಳಂಬ ಆಗುವುದು. ಆಕೆ ಇಂದು ರಾತ್ರಿ ನನ್ನನ್ನು ನಿರೀಕ್ಷಿಸುತ್ತಿದ್ದಾಳೆ. ಅಂದಿನ ದಿನಗಳಲ್ಲಿ ಫ್ಯಾಕ್ಸ್ ಮೆಷಿನ್ ಹೊಸದಾಗಿ ಉಪಯೋಗದಲ್ಲಿತ್ತು. ಆದ್ದರಿಂದ ನಾನು ಆತನಿಗೆ ಹೇಳಿದೆ, ಸರಿ, ನೀನು ಪತ್ರವನ್ನು ಬರೆ, ನಾವು ಅದನ್ನು ಅವರಿಗೆ ಫ್ಯಾಕ್ಸ್ ಮಾಡೋಣ. ಆಗ ನ್ಯೂಯಾರ್ಕ್ದಲ್ಲಿ ಹಗಲು ವೇಳೆಯಾಗಿತ್ತು ಮತ್ತು ಆ ಸಮಯದಲ್ಲಿ ಚಾರಿಜಿಯವರು ಭಾರತದಲ್ಲಿದ್ದರು. ಆಗ ಮಧ್ಯರಾತ್ರಿ. ಆದರೆ ಅವರು ಫ್ಯಾಕ್ಸ್ ಮೆಷಿನ್ ಅನ್ನು ತಮ್ಮ ಹಾಸಿಗೆಯ ಪಕ್ಕದಲ್ಲೇ ಇಟ್ಟಿರುತ್ತಿದ್ದರು. ಹಾಗಾಗಿ ಈ ಸಹಾಯಕ ಒಂದು ಪತ್ರವನ್ನು ಬರೆದ. ದಯವಿಟ್ಟು ನನಗೆ ಸಹಾಯ ಮಾಡಿ, ನನಗೆ ಇದನ್ನು ವಿರೋಧಿಸಲಾಗುತ್ತಿಲ್ಲ. ಕೂಡಲೇ ಪತ್ರ ಬಂದಿತ್ತು. 5 ನಿಮಿಷಗಳ ಕಾಲ ಕುಳಿತು ಶುದ್ಧೀಕರಣವನ್ನು ಮಾಡು ಮತ್ತು ನಿನ್ನ ಹೃದಯವನ್ನು ಕೇಳು. ಹಾಗಾಗಿ ನಾನು ಹೇಳಿದೆ, ಕಚೇರಿಗೆ ಹೋಗಿ ಇಲ್ಲಿ ಶುದ್ಧೀಕರಣ ಮಾಡು. ಆತ ಹೋದ ಮತ್ತು ಶುದ್ಧೀಕರಣವನ್ನು ಮುಗಿದು ಬಂದ ನಂತರ ಹೇಳಿದ, ಕಮಲೇಶ್, ನಾನು ಆ ಪತ್ರವನ್ನು ಬರೆಯಬಾರದಿತ್ತು. ಏಕೆ ಬರೆಯಬಾರದಿತ್ತು ಎಂದು ನಾನು ಕೇಳಿದೆ. ಆತ ಹೇಳಿದ, ಈಗ ಆ ಆಸೆ ಹೊರಟು ಹೋಗಿದೆ ಮತ್ತು ನನಗೆ ಈ ಅವಕಾಶ ತಪ್ಪಿ ಹೋಯಿತು. ಸರಿನಾ? ಸೊ ಅಂದ್ರೆ ಇದು ಪ್ರೊಟೆಕ್ಟ್ ಮಾಡುತ್ತೆ, ಪ್ರಿವೆಂಟ್ ಮಾಡುತ್ತೆ, ನಿಮ್ಮನ್ನ ರಕ್ಷಣೆ ಮಾಡುತ್ತೆ, ನಿರೋಧಕಕಾರಿಯಾಗಿ ಕೂಡ ಕೆಲಸ ಮಾಡುತ್ತೆ. ನೋಡಿ, ನಾವು ಶುದ್ಧಗೊಳಿಸಿಕೊಂಡಾಗ ಆಸೆಗಳು ದುರ್ಬಲವಾಗುತ್ತದೆ ಮತ್ತು ಸ್ಪಷ್ಟತೆ ಮೂಡುತ್ತದೆ. ಈಗೆಲ್ಲ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ,
ನಾವು ಶುದ್ಧೀಕರಣ ಮಾಡ್ಕೊಂಡಾಗ ಅದ್ರ ಪರಿಣಾಮಗಳು ಏನೆಲ್ಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಶುದ್ಧೀಕರಣ ಮಾಡ್ಕೊಂಡಾಗ ನಾವು ಸಾಮಾನ್ಯವಾಗಿ ಏನು ಹೇಳ್ತೀವಿ, ಹಗುರತೆ ಅನುಭವ ಆಯಿತು ಅಂತ ಹೇಳ್ತೀವಿ, ಇಷ್ಟೇ ಹೇಳುದಲ್ವಾ. ಶುದ್ಧೀಕರಣ ಮಾಡ್ಕೊಂಡಾಗ ಇಲ್ಲಿ ನೋಡಿ ಒಂದೊಂದೇ ಬಿಡಿಸಿ ಬಿಡಿಸಿ ಹೇಳ್ತಿದ್ದಾರೆ. ಇನ್ನೊಂದು ಏನು ಹೇಳಿದ್ರು ಹಿಂದೆ, ಆಂತರಿಕ ಸಮತೋಲನ ಬರುತ್ತೆ ಅಂತ ಹೇಳಿದ್ರು. ಈಗೇನು ಹೇಳ್ತಾ ಇದ್ದಾರೆ, ಆಸೆಗಳು ದುರ್ಬಲವಾಗುತ್ತದೆ ಮತ್ತು ಸ್ಪಷ್ಟತೆ ಮೂಡುತ್ತದೆ. ಆತ ಆ ಯುವತಿಯನ್ನು ಭೇಟಿಯಾಗಿದ್ದರೆ ಆತ ಬಲವಾದ ಸಂಸ್ಕಾರಗಳನ್ನು ಬೆಳೆಸಿಕೊಳ್ಳುವ ಸಾಧ್ಯತೆ ಇರುತ್ತಿತ್ತು ಮತ್ತು ಅದು ಅಪರಾಧಿ ಭಾವದಲ್ಲಿ ಕೊನೆಗೊಳ್ಳುತ್ತಿತ್ತು. ಹಾಗಾಗಿ ಶುದ್ಧೀಕರಣವು ತಡೆಯಾಗಲು ಸಹಾಯಕವಾಗುತ್ತದೆ. ಈಗ ನಿಮಗೆ ಕೆಲಸದಲ್ಲಿ ತುಂಬಾ ಒತ್ತಡವಿದ್ದ ದಿನವಿತ್ತು ಎಂದು ಭಾವಿಸೋಣ. ನೀವು ಮನೆಗೆ ಬರುವ ಹೊತ್ತಿಗೆ ನೀವು ಪ್ರತಿಕ್ರಿಯೆಯ ಸ್ಥಿತಿಯಲ್ಲಿ ಈಗಾಗಲೇ ಇದ್ದೀರಿ. ನಿಮ್ಮ ಪತ್ನಿಗೂ ಸಹ ಬಹುಶಃ ಒತ್ತಡವಿದ್ದಿರಬಹುದು. ಹಾಗಾಗಿ ಆಕೆಯೂ ಸಹ ಅದೇ ಸ್ಥಿತಿಯಲ್ಲಿದ್ದಾಳೆ. ನೀವು ಪರಸ್ಪರ ಮಾತನಾಡಲು ಆರಂಭಿಸಿದಾಗ ಏನಾಗುವುದೆಂದು ನಿಮ್ಮ ಭಾವನೆ? ಗುಂಡಿನ ಸುರಿಮಳೆ. ಹಾಗಾಗಿ ಉತ್ತಮವಾದದ್ದೆಂದರೆ ಮೊಟ್ಟ ಮೊದಲನೆಯದಾಗಿ ನೀವು ಶುದ್ಧರಾಗಿ ಆ ಹೊರೆಯನ್ನು ತೆಗೆದುಹಾಕಬೇಕು. ನೀವು ಮನೆಯನ್ನು ತಲುಪಿದ ಕೂಡಲೇ ಆ ಕೆಲಸವನ್ನು ಮಾಡಿ ಮತ್ತು ನಿಮ್ಮ ನಡುವಿನ ಮಾತುಕತೆಗಳು ಶಾಂತವಾಗಿರುತ್ತದೆ ಮತ್ತು ಪ್ರೇಮದಿಂದ ಕೂಡಿರುತ್ತದೆ. ಸೊ ಕೆಲಸದಿಂದ ವಾಪಸ್ ಬಂದಿದ ತಕ್ಷಣನೇ ಮನೆಯವ್ರ ಹತ್ರ ನಾವು ಒಡನಾಡ್ಬೇಕಂತಂದ್ರೆ ಒಂದು ಸ್ವಲ್ಪ ಹೊತ್ತು ಶುದ್ಧೀಕರಣ ಮಾಡಿಕೊಂಡು ತದನಂತರ ಒಡನಾಡ್ತು ಅಂತಂದ್ರೆ ಎಲ್ಲವೂ ಚೆನ್ನಾಗಿರುತ್ತೆ, ಶಾಂತವಾಗಿರುತ್ತೆ, ಪ್ರೇಮದಿಂದ ಕೂಡಿರುತ್ತೆ. ಸೊ ಇದು ಇನ್ನೊಂದು, ನಾವು ಶಾಂತಿ ಭಾವದಿಂದ ಪ್ರೇಮದಿಂದ ಕೂಡಿರ್ಬೇಕಂತಂದ್ರೆ ಅದರಲ್ಲೂ ಕೂಡ ಶುದ್ಧೀಕರಣ ಸಹಾಯ ಮಾಡುತ್ತೆ. ನೋಡಿ, ನಮ್ಮಲ್ಲಿ ನಮ್ಮ ಮೂಲ ಸ್ಥಿತಿಯಾದಂಥ ಶಾಂತತೆ ಮತ್ತು ಪ್ರೇಮ ಇದೆರಡನ್ನೂ ತಂದು ಕೊಡುತ್ತೆ ಶುದ್ಧೀಕರಣ ಮಾಡಿಕೊಂಡಾಗ. ನಿಮಗೆ ಮಕ್ಕಳ ಆಟಿಕೆಗಳ ಬಗ್ಗೆ ತಿಳಿದಿದೆ. ಬುಗುರಿ ಬುಗುರಿ ತನ್ನ ಅಕ್ಷದ ಮೇಲೆ ತಿರುಗುತ್ತಿರುವಾಗ ಅದನ್ನು ಬೀಳಿಸುವುದು ಸುಲಭವಲ್ಲ. ಅದು ತನ್ನ ಸಮತೋಲನವನ್ನು ಕಳೆದುಕೊಂಡಾಗ ಮಾತ್ರ, ತನ್ನ ಅಕ್ಷದ ಮೇಲೆ ನಿಲ್ಲದೆ ಅಲುಗಾಡುತ್ತಿರುವಾಗ ಮಾತ್ರ ನೀವು ಅದನ್ನು ಬೀಳಿಸಲು ಸಾಧ್ಯ. ಅನೇಕ ವೇಳೆ ನಾವು ಸಂಜೆ ಮನೆಗೆ ಹಿಂತಿರುಗಿ ಬಂದಾಗ ನಾವು ಅದೇ ಸ್ಥಿತಿಯಲ್ಲಿ ಇರುತ್ತೇವೆ. ನಾವು ನಮ್ಮ ಅಕ್ಷದ ಮೇಲೆ ಅಲುಗಾಡುತ್ತಿರುತ್ತೇವೆ. ಹಾಗಾಗಿ ನಾವು ಪ್ರತಿಕ್ರಿಯಿಸುವ ಮುನ್ನವೇ ಶುದ್ಧೀಕರಣವನ್ನು ಮಾಡಿ ಸಮತೋಲನವನ್ನು ಸಾಧಿಸುತ್ತೇವೆ. ಇಲ್ಲದಿದ್ದರೆ ವ್ಯಾಯಾಮ ಶಾಲೆಯಲ್ಲಿ ಬೆವೆತು ನೇರವಾಗಿ ಮನೆಗೆ ಹಿಂದಿರುಗಿ ನಿಮ್ಮ ಪ್ರೀತಿ ಪಾತ್ರರನ್ನು ತಬ್ಬಿಕೊಂಡಂತಾಗುವುದು. ಅವರು ನಿಮ್ಮನ್ನು ಎಷ್ಟೇ ಪ್ರೀತಿಸಿದರೂ ನೀವು ಮೊದಲು ಸ್ನಾನ ಮಾಡುವುದನ್ನು ಅವರು ಇಷ್ಟಪಡುತ್ತಾರೆ. ನೀವು ಶುದ್ಧೀಕರಣವನ್ನು ಮಾಡಿದ ನಂತರ ನೀವು ಇತರರೊಡನೆ ಸಂಭಾಷಿಸಲು ಯೋಗ್ಯರಾಗುತ್ತೀರಿ. ಇದು ನಿಮ್ಮ ಮತ್ತು ಇತರರ ದೃಷ್ಟಿಯಿಂದಲೂ ಕ್ಷೇಮ. ನೋಡಿ, ನಾವು ಇತರರನ್ನು ಕುರಿತು ಜಾಗರೂಕರಾಗಿರಬೇಕು. ನನ್ನ ಕಾರ್ಯಗಳು ಮತ್ತು ಮನೋಭಾವಗಳು ಇತರರಲ್ಲಿ ಸಂಸ್ಕಾರಗಳನ್ನು ಸೃಷ್ಟಿ ಮಾಡಬಾರದು. ಅಂಡರ್ಲೈನ್ ಮಾಡ್ಕೊಳ್ರಿ. ನಾವು ಇತರರನ್ನು ಕುರಿತು ಜಾಗರೂಕರಾಗಿರಬೇಕು. ನನ್ನ ಕಾರ್ಯಗಳು ಮತ್ತು ಮನೋಭಾವಗಳು ಇತರರಲ್ಲಿ ಸಂಸ್ಕಾರಗಳನ್ನು ಸೃಷ್ಟಿಸಬಾರದು. ವಿಶೇಷವಾಗಿ ಸಂಸ್ಕಾರಗಳನ್ನು ತೆಗೆದುಹಾಕಲು ಅವರಿಗೆ ಯಾವುದೇ ವಿಧಾನವಿಲ್ಲದಿದ್ದರೆ ನಿಜವಾಗಿ ಸಂಸ್ಕಾರಗಳನ್ನು ಸೃಷ್ಟಿಸಬಾರದು. ನಮಗೆ ಸಂಸ್ಕಾರಗಳನ್ನು ತೆಗೆದುಹಾಕುವ ವಿಧಾನ ತಿಳಿದಿದೆ. ನಾವು ಸಂಸ್ಕಾರವನ್ನು ಸೃಷ್ಟಿಸಿಕೊಂಡರೆ ತೆಗೆದುಹಾಕುವ ಸಾಧ್ಯತೆಯಿದೆ. ಇತರ ವಿಷಯದಲ್ಲಿ ಹಾಗಲ್ಲ. ಅವರು ಒಂದು ಸಂಸ್ಕಾರವನ್ನು ಸೃಷ್ಟಿಸಿದರೆ ಅದನ್ನು ತೆಗೆದುಹಾಕಲು ಅವರಿಗೆ ಸುಲಭದ ದಾರಿ ಇಲ್ಲ. ಹಾಗಾಗಿ ಅವ್ರ ಸಂಸ್ಕಾರ ಮಾಡ್ಕೊಳ್ದೇ ಇರತಕ್ಕಂಥ ರೀತಿಯಲ್ಲಿ ನಾವು ಅವ್ರ ಜೊತೆ ಒಡನಾಡಬೇಕು. ಇದು ಯಾವಾಗ ಆಗುತ್ತೆ? ಸಂಸ್ಕಾರ ಹಿಂಗಾಗುತ್ತೆ ಅಂತ ನಮಗೆ ಗೊತ್ತಿದ್ರೆ ಅದ್ರ ಪ್ರಕಾರ ನಾವು ಆಚರಣೆ ಮಾಡಿದ್ರೆ ಅದಕ್ಕೆ ಜೊತೆಯಾಗಿ ಅವರು ಆಚರಣೆ ಮಾಡ್ತಾರೆ, ಅವರಲ್ಲೂ ಸಂಸ್ಕಾರ ಆಗಲ್ಲ. ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ನಾವು ಸಂಸ್ಕಾರ ಸೃಷ್ಟಿ ಮಾಡ್ಕೊಳ್ತೀವಿ, ಅವರಲ್ಲೂ ಸಂಸ್ಕಾರನ ಸೃಷ್ಟಿ ಮಾಡ್ತೀವಿ ಕಾಲಕ್ರಮೇಣದಲ್ಲಿ. ಸೊ ನೋಡ್ರಿ, ನಾವು ಸಂಸ್ಕಾರ ಹ್ಯಾಕ್ ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಅರಿವು ಬೆಳೆಸ್ಕೊಂಡ್ರೆ ನಮಗ್ ಮಾತ್ರ ಸಹಾಯ ಆಗಲ್ಲ, ಬೇರೆಯವ್ರಿಗೂ ಸಹ ಸಹಾಯ ಆಗುತ್ತೆ. ಇದಕ್ಕೆ ಜ್ಞಾಪಕ ಇಟ್ಕೊಳ್ರಿ, ಸರಿನಾ? ಸೊ ನಾವು ಆಧ್ಯಾತ್ಮನ ಸರಿಯಾಗಿ ಕಲಿಯೋದ್ರಿಂದ ನಾವು ಬೇರೆಯವ್ರಿಗೂ ಸಹ ಸಹಾಯ ಮಾಡ್ತಾ ಇದ್ದೀವಿ. ನಾವೇ ಸರಿಯಾಗಿ ಕಲ್ತ್ಕೊಳ್ಳಿಲ್ಲ ಅಂತಂದ್ರೆ ನಾವು ಬೇರೆಯವ್ರಿಗೂ ಕೂಡ ಸಹಾಯ ಮಾಡ್ಲಿಕ್ಕೆ ಆಗಲ್ಲ. ಸೊ ಸಂಸ್ಕಾರಗಳು ಹೇಗಾಗತ್ತೆ ಅಂತ ನಾವು ಮೊದಲು ತಿಳ್ಕೊಂಡ್ರೆ ನಾವು ಬೇರೆಯವ್ರ ಜೊತೆ ಒಡನಾಡಬೇಕಾದ್ರೆ ಅವ್ರಿಗೂ ಸಂಸ್ಕಾರಗಳು ಆಗದೇ ಇರುವಂತ ರೀತಿಯಲ್ಲಿ ಅವ್ರ ಜೊತೆ ಒಡನಾಡ್ತೀವಿ. ಯಾಕೆಂದ್ರೆ ನಾವು ಎಚ್ಚರಿಕೆ ಇದೀವಲ್ಲ, ಆ ನಮ್ಮ ಎಚ್ಚರಿಕೆ ಅವ್ರಿಗೂ ಕೂಡ ಆ ಎಚ್ಚರಿಕೆ ಸ್ಥಿತಿನಲ್ಲಿ ಇರ್ಲಿಕ್ಕೆ ಅನುವು ಮಾಡಿಕೊಡುತ್ತೆ. ಸರಿನಾ? ನಾವು ಶುದ್ಧೀಕರಣವನ್ನು ಮಾಡಿಕೊಂಡು ಇತರರಿಗೂ ಸಹಾಯ ಮಾಡಬಹುದು. ನಮ್ಮಲ್ಲಿನ ಹಲವಾರು ಸಂಸ್ಕಾರಗಳು ಸಾಮೂಹಿಕ ಸಂಸ್ಕಾರಗಳಾಗಿವೆ. ಅಂಡರ್ಲೈನ್ ಮಾಡ್ಕೊಳ್ರಿ. ಕಾಮನ್ ಸಂಸ್ಕಾರಸ್ ಅಂತ ಬರೀತಾರೆ. ಕಲೆಕ್ಟಿವ್ ಸಂಸ್ಕಾರಸ್ ಆರ್ ಕಾಮನ್ ಸಂಸ್ಕಾರಸ್ ಅಂದರೆ ಸಾಮೂಹಿಕ ಸಂಸ್ಕಾರಗಳು. ಉದಾಹರಣೆಗೆ, ಕುಟುಂಬದ ಸದಸ್ಯರು ಹಲವಾರು ಸಲ ಸಾಮಾನ್ಯವಾದ ಪ್ರವೃತ್ತಿಗಳನ್ನು ಮತ್ತು ಗುಣಲಕ್ಷಣಗಳನ್ನು ಪ್ರದರ್ಶಿಸುತ್ತಾರೆ. ಇವೆಲ್ಲ ಹಂಚಿಕೊಂಡ ಸಂಸ್ಕಾರಗಳ ಪರಿಣಾಮ. ಸೊ ಒಂದು ಕುಟುಂಬದಲ್ಲಿ ಸದಸ್ಯರು
ಅದೇ ಪ್ರವೃತ್ತಿಗಳು, ಅದೇ ಗುಣಲಕ್ಷಣಗಳನ್ನೆಲ್ಲ ತೋರಿಸ್ತಾರೆ. ಯಾಕೆ ಎಲ್ಲರೂ ಅದೇ ಗುಣಲಕ್ಷಣ, ಅದೇ ಪ್ರವೃತ್ತಿನ ತೋರಿಸ್ತಾರೆ ಅಂತ, ಅವರೆಲ್ಲರೂ ಕೂಡ ಒಂದೇ ಸಂಸ್ಕಾರನ ಶೇರ್ ಮಾಡ್ಕೊಂಡಿದ್ದಾರೆ. ಇವೆಲ್ಲ ಹಂಚಿಕೊಂಡ ಸಂಸ್ಕಾರಗಳ ಪರಿಣಾಮ. ಈಗ ನೀವು ಆ ಒಂದು ನಿರ್ದಿಷ್ಟ ಸಂಸ್ಕಾರವನ್ನು ನಿಮ್ಮಲ್ಲಿ ಶುದ್ಧಗೊಳಿಸಿದಾಗ ಅದನ್ನು ನೀವು ಇತರರಲ್ಲಿ ಕೂಡ ಅದನ್ನು ದುರ್ಬಲಗೊಳಿಸಲು ಸಾಧ್ಯ. ಏನಾಗ್ತಿರುತ್ತೆ ಅಂತಂದ್ರೆ, ನಮ್ಮಲ್ಲಿ ಒಂದು ಸಂಸ್ಕಾರ ಇದೆ, ಅದೇ ಸಂಸ್ಕಾರ ಅವರಲ್ಲಿ ಇರುತ್ತೆ ಅಂತ ಇಟ್ಕೊಳ್ರಿ. ಆ ಸಂಸ್ಕಾರದಿಂದ ಅವ್ರು ಏನೋ ಒಂದು ಪ್ರತಿಕ್ರಿಯೆ ಮಾಡ್ತಾರೆ. ಆ ಪ್ರತಿಕ್ರಿಯೆ ನಮ್ಮಲ್ಲಿ ಇರತಕ್ಕಂಥ ಸಂಸ್ಕಾರದಿಂದ ನಾವು ಪ್ರತಿಕ್ರಿಯೆ ಮಾಡ್ತೀವಿ. ಇಬ್ಬರು ಏನ್ ಮಾಡ್ತೀವಿ, ಒಬ್ಬರಲ್ಲಿ ಒಬ್ಬರು ಇನ್ನೊಬ್ಬರಲ್ಲಿ ಇರತಕ್ಕಂಥ ಸಂಸ್ಕಾರಗಳನ್ನ ನಾವು ಗಟ್ಟಿ ಮಾಡ್ತಾ ಹೋಗ್ತೀವಿ. ನಮ್ಮ ಒಡನಾಟದಿಂದ ನಮ್ಗೆ ಗೊತ್ತಿಲ್ಲದೇನೋ ಆಗುತ್ತಿದ್ದು. ನಮ್ಮಲ್ಲಿ ಒಂದು ಸಂಸ್ಕಾರ ಇದೆ, ಮತ್ತೊಬ್ಬರು ಕುಟುಂಬದ ಸದಸ್ಯರಲ್ಲಿ ಇನ್ನೊಂದು ಸಂಸ್ಕಾರ ಇದೆ ಅಂತ ಇಟ್ಕೊಳ್ಳಿ. ಅದೇ ಸಂಸ್ಕಾರದ ಇನ್ನೊಂದು ರೂಪ ಇದೆ ಅಂತ ಅವರು ಒಂದು ರೀತಿ ಪ್ರತಿಕ್ರಿಯೆ ಮಾಡಿದ್ರೆ ನಾವು ಒಂದು ಪ್ರತಿಕ್ರಿಯೆ ಮಾಡ್ತೀವಿ. ಸೊ ಅವರು ಆ ಸಂಸ್ಕಾರಗಳನ್ನ ಮತ್ತಷ್ಟು ಗಟ್ಟಿ ಮಾಡಿಕೊಂಡ್ರು ಪ್ರತಿಕ್ರಿಯೆ ತೋರಿಸಿ. ನಾವು ಅವ್ರ ಪ್ರತಿಕ್ರಿಯೆಗೆ ನಾವು ಪ್ರತಿಕ್ರಿಯೆ ಮಾಡಿ ಅದನ್ನ ಮತ್ತಷ್ಟು ನಾವು ಗಟ್ಟಿ ಮಾಡ್ಕೊಂಡ್ವಿ. ಅಂದ್ರೆ ನಮಗ್ ಗೊತ್ತಿಲ್ದಿರ ಒಬ್ರಿಗೊಬ್ರು ಸಂಸ್ಕಾರಗಳನ್ನ ಗಟ್ಟಿ ಮಾಡ್ತಾ ಹೋಗ್ತಿರ್ತೀವಿ ನಾವು. ಈಗ ನೋಡಿ, ನೀವು ಶುದ್ಧೀಕರಣಕ್ಕೆ ಹೋಗ್ತೀರಾ ಅಂತ ಇಟ್ಕೊಳ್ರಿ. ಶುದ್ಧೀಕರಣಕ್ಕೆ ಹೋಗಿ ಕ್ಲೀನ್ ಮಾಡಿಸ್ಕೊಂಡಾಗ ಏನಾಗುತ್ತೆ, ಶುದ್ಧೀಕರಣ ಮಾಡಿಸ್ಕೊಂಡಾಗ ನಿಮ್ಮಲ್ಲಿರ್ತಕ್ಕಂಥ ಆ ಸಂಸ್ಕಾರದ ಪ್ರತಿಯನ್ನು ನೀವು ತೆಗೆದು ಹಾಕಿದ್ದೀರಾ ಅಂತ ಇಟ್ಕೊಳ್ರಿ. ಆಗ ನೀವು ಮನೆಗೆ ಹೋಗಿ ನಿಮ್ಮ ಕುಟುಂಬದ ಸದಸ್ಯರ ಜೊತೆ ಒಡನಾಡ್ತೀರ. ಅವಾಗ ಅವ್ರು ಏನೇ ಪ್ರತಿಕ್ರಿಯೆ ತೋರಿಸಿದ್ರು ಕೂಡ ನಿಮ್ಮಲ್ಲಿ ಆ ಮೂಲ ಕಾರಣ ಇಲ್ಲ ಇವಾಗ. ಯಾಕೆಂದ್ರೆ ಸಂಸ್ಕಾರದ ಪ್ರತಿಯನ್ನು ತೆಗೆದುಹಾಕ್ಬಿಟ್ಟಿದ್ದೀರಲ್ಲ. ನಿಮ್ಮಲ್ಲಿ ಮೂಲ ಕಾರಣ ಇಲ್ಲದೆ ಇದ್ದಾಗ ನೀವು ಅದೇ ರೀತಿ ಪ್ರತಿಕ್ರಿಯೆ ಮಾಡಲ್ಲ. ನಿಮ್ಮ ಪ್ರತಿಕ್ರಿಯೆ ಅಥವಾ ನಿಮ್ಮ ರೆಸ್ಪಾನ್ಸ್ ಬೇರೆ ಆಗಿರುತ್ತೆ, ಪ್ರತಿಕ್ರಿಯೆ ಬೇರೆ ಆಗಿರುತ್ತೆ. ನಿಮ್ಮ ಪ್ರತಿಕ್ರಿಯೆ ಬೇರೆ ಆದಂತ ಸಂದರ್ಭದಲ್ಲಿ ಅವರಿಗೂ ಕೂಡ ಆ ಸಂಸ್ಕಾರ ಇದೆಯಲ್ಲ, ಅವರಲ್ಲಿನೂ ಆ ಪ್ರತಿ ಇದೆ. ನಮ್ಮಲ್ಲಿರೋ ಪ್ರತಿ ಹೊರಟೋಗಿದೆ, ಆದ್ರೆ ಅವರಲ್ಲಿರೋ ಪ್ರತಿ ಇದೆ. ಅದು ನಾವು ಪ್ರತಿಕ್ರಿಯೆ ಬದಲಾವಣೆ ಮಾಡಿಕೊಂಡಾಗ ನಾವು ಅವರ ಸಂಸ್ಕಾರನೂ ಗಟ್ಟಿ ಮಾಡ್ತಿಲ್ಲ, ಅವರೂ ಕೂಡ ತಮ್ಮ ಪ್ರತಿಕ್ರಿಯೆನ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ನಾವು ಅನುವು ಮಾಡಿಕೊಡ್ತಾ ಇದ್ದೀವಿ. ಯಾವಾಗ ಅವರಲ್ಲಿರ್ತಕ್ಕಂಥ ಪ್ರತಿಕ್ರಿಯೆ ಕೂಡ ಬದಲಾವಣೆ ಆಗುತ್ತೋ ಅವರಲ್ಲಿ ಇದ್ದಂಥ ಸಂಸ್ಕಾರ ಇವಾಗ ಗಟ್ಟಿ ಆಗಲ್ಲ. ಮುಂಚೆ ಏನ್ ಮಾಡ್ತಾ ಇದ್ವಿ, ಇಬ್ರು ಕೂಡ ಒಂದೇ ರೀತಿ ಪ್ರತಿಕ್ರಿಯೆ ತೋರಿಸಿ ಒಬ್ರಿಗೊಬ್ರು ಸಂಸ್ಕಾರಗಳನ್ನ ಗಟ್ಟಿ ಮಾಡ್ಕೊಳ್ತಾ ಇದ್ವಿ. ಈಗ ನಾವು ಶುದ್ಧೀಕರಣಕ್ಕೆ ಹೋದಾಗ ನಮ್ಮಲ್ಲಿರ್ತಕ್ಕಂಥ ಸಂಸ್ಕಾರದ ಪ್ರತಿಯನ್ನ ನಾವು ತೆಗೆದುಹಾಕಿದ್ದೀವಿ. ಅದು ತೆಗೆದುಹಾಕಿದಾಗ ನಾವು ಕುಟುಂಬದ ಸದಸ್ಯರ ಜೊತೆ ಒಡನಾಡಿದಾಗ ನಮ್ಮಲ್ಲಿ ಆ ಸಂಸ್ಕಾರದ ಪ್ರತಿ ಇಲ್ಲ, ಅವರಲ್ಲಿ ಇದೆ ಇವಾಗ. ಸೊ ಅದೇ ರೀತಿಯಾದಂಥ ಸನ್ನಿವೇಶ ಬಂದಾಗ ಏನಾಗುತ್ತೆ, ನಾವು ನಮ್ಮ ಸಂಸ್ಕಾರಗಳು ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಇಲ್ಲದೆ ಇರತಕ್ಕಂಥ ಕಾರಣದಿಂದ ನಾವು ಪ್ರತಿಕ್ರಿಯೆ ತೋರಿಸೋದು ವ್ಯತ್ಯಾಸ ಆಗುತ್ತೆ, ಅಥವಾ ಪ್ರತಿಕ್ರಿಯೆ ತೋರಿಸೋದೇ ಇಲ್ಲ. ಮುಂಚೆ ಯಾರಾದ್ರೂ ಕೋಪ ಮಾಡ್ಕೊಳ್ತು ಅಂತಂದ್ರೆ ನೀವು ಕೋಪದಿಂದ ಪ್ರತಿಕ್ರಿಯೆ ತೋರಿಸ್ತಿದ್ರ ಅಂತ ಇಟ್ಕೊಳ್ರಿ. ಈಗ ನಿಮ್ಮಲ್ಲಿ ಆ ಸಂಸ್ಕಾರ ಹೊರಟೋಗಿದೆ, ಆ ಕೋಪ ಮಾಡತಕ್ಕಂಥ ಪ್ರತಿಕ್ರಿಯೆ ನಿಮ್ಮಲ್ಲಿ ಇಲ್ಲ. ಇಲ್ಲದೆ ಇದ್ದಾಗ ಏನಾಗುತ್ತೆ, ನೀವು ಈ ಸತಿ ಅದೇ ಸಂದರ್ಭ ಬಂತು ಅಂತಂದ್ರೆ ನೀವು ಶಾಂತವಾಗಿರ್ತೀರಿ, ಯಾವುದೇ ಕೋಪ ಮಾಡ್ಕೊಳ್ಳಲ್ಲ. ನೀವು ಕೋಪ ಮಾಡ್ಕೊಳ್ಳೋದನ್ನ ನೋಡಿ ಅವರ ಪ್ರತಿಕ್ರಿಯೆ ಕೂಡ ಇವಾಗ ಬದಲಾವಣೆ ಆಗುತ್ತೆ. ಅರೆ, ಇವ್ರು ಶಾಂತವಾಗಿ ಮಾತಾಡ್ತಿದಾರಲ್ಲ, ನಾ ಯಾಕೆ ಕೋಪ ಮಾಡ್ಕೋಬೇಕು ಅಂತ ಹೇಳಿ ಅವರು ಕೂಡ ತಮ್ಮ ಪ್ರತಿಕ್ರಿಯೆನ ಬದಲಾವಣೆ ಮಾಡ್ಕೊಳ್ತಾರೆ. ಯಾವಾಗ ಅವ್ರ ಪ್ರತಿಕ್ರಿಯೆಯನ್ನು ಬದಲಾವಣೆ ಮಾಡ್ಕೊಳ್ತಾರೋ ಅವರಲ್ಲಿರ್ತಕ್ಕಂಥ ಸಂಸ್ಕಾರ ಇದೆಯಲ್ಲ, ಆ ಸಂಸ್ಕಾರ ಕೂಡ ದುರ್ಬಲಗೊಳ್ಳುತ್ತೆ. ಅವ್ರು ನೇರವಾಗಿ ಶುದ್ಧೀಕರಣ ಏನು ಮಾಡಿಸ್ಕೊಳ್ತಾ ಇಲ್ಲ, ಯಾಕಂದ್ರೆ ಅವ್ರ ಶುದ್ಧೀಕರಣ ಗೊತ್ತಿಲ್ಲ ಅವ್ರಿಗೆ. ಆದರೆ ನೀವು ನಿಮ್ಮ ಪ್ರತಿ ಕಳ್ಕೊಳ್ಳೋದ್ರಿಂದ ಅವ್ರಿಗೂ ಸಹಾಯ ಮಾಡ್ತಾ ಇದ್ದೀರಾ. ಅರ್ಥ ಆಗ್ತಿದ್ಯಾ? ಕಾಮನ್ ಸೆಟ್ ಆಫ್ ಸಂಸ್ಕಾರಗಳನ್ನ ಇವಾಗ ನೀವು ಬದಲಾವಣೆ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮಲ್ಲಾದಂಥ ಬದಲಾವಣೆಯಿಂದ ಅವರಲ್ಲೂ ಕಾಲಕ್ರಮೇಣದಲ್ಲಿ ಬದಲಾವಣೆ ಆಗುತ್ತೆ. ಹಾಗಾಗಿ ನಾವು ಸರಿಯಾಗಿ ನಮ್ಮ ಧ್ಯಾನ ಪದ್ಧತಿಯನ್ನು ಅಭ್ಯಾಸ ಮಾಡಿದ್ದೆ ಆದರೆ, ತಿಳ್ಕೊಂಡಿದ್ದೆ ಆದರೆ, ಕಾಲಕ್ರಮೇಣದಲ್ಲಿ ಕುಟುಂಬದ ಬೇರೆ ಎಲ್ಲ ಸದಸ್ಯರ ಮೇಲೆ ನಮಗ್ ಗೊತ್ತಿಲ್ದಿರನೆ ಪ್ರಭಾವ ಬೀರ್ಲಿಕ್ಕೆ ಶುರು ಮಾಡ್ತೀವಿ. ಸರಿನಾ? ಸೊ ಇದು ಒಂದು ದ್ಯೋತಕ. ನೀವು ಸರಿಯಾಗಿ ಅಭ್ಯಾಸ ಮಾಡ್ತಾ ಇದ್ದೀರಾ ಅಂತಂದ್ರೆ ಕಾಲಕ್ರಮೇಣದಲ್ಲಿ ಬೇರೆಯವ್ರ ಮೇಲೆ ನೀವು ಪ್ರಭಾವ ಬೀರ್ಲಿಕ್ಕೆ ಶುರು ಮಾಡ್ತೀರಿ. ಸರಿನಾ? ಇದು ಹೇಗಾಗತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದೆ ನಿಮ್ಗೆ. ಈ ಕುಟುಂಬದ ಸದಸ್ಯರ ಜೊತೆಗೆ ನಾವು ಸಂಸ್ಕಾರಗಳನ್ನ ಶೇರ್ ಮಾಡಿರ್ತೀವಲ್ಲ, ಹಂಚ್ಕೊಂಡಿರ್ತೀವಲ್ಲ, ನಮ್ಮಲ್ಲಿರ್ತಕ್ಕಂಥ ಸಂಸ್ಕಾರ ಶುದ್ಧೀಕರಣ ಆಗ್ತಿದ್ದಂಗೆನೆ ಅವರಲ್ಲೂ ಕೂಡ ಅದರದ್ದು ಸಕಾರಾತ್ಮಕವಾದಂಥ ಪ್ರಭಾವ ಆಗತ್ತೆ. ಈಗ ನೀವು ಆ ಒಂದು ನಿರ್ದಿಷ್ಟ ಸಂಸ್ಕಾರವನ್ನು ನಿಮ್ಮಲ್ಲಿ ಶುದ್ಧಗೊಳಿಸಿದಾಗ ಅದನ್ನು ನೀವು ಇತರರಲ್ಲಿ ಕೂಡ ಅದನ್ನು ದುರ್ಬಲಗೊಳಿಸಲು ಸಾಧ್ಯ. ಹೇಗೆ ದುರ್ಬಲಗೊಳಿಸ್ತೀವಿ ಅಂತ ಹೇಳಿದೆ. ಸಾಮೂಹಿಕ ಸಂಸ್ಕಾರಗಳ ನಿಮ್ಮ ಭಾಗವನ್ನು ನೀವು ತೆಗೆದುಹಾಕುವುದೆಂದರೆ ಪರ್ವತದ ಒಂದು ತಳಪದರವನ್ನು ತೆಗೆದುಹಾಕಿದಂತೆ. ಕ್ರಮೇಣ ಇಡೀ ಬೆಟ್ಟವೇ ಬಿರುಕು ಬಿಟ್ಟು ಕುಸಿಯುತ್ತದೆ. ಕಾಲಕ್ರಮೇಣದಲ್ಲಿ
ಇಡೀ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಯಾರ್ಯಾರು ಅದೇ ಸಂಸ್ಕಾರನ ನಿಮ್ಮ ಜೊತೆ ಹಂಚ್ಕೊಂಡಿರ್ತಾರಲ್ಲ ಅವರೆಲ್ಲರೂ ಬದಲಾವಣೆ ಆಗ್ತಾರೆ, ನೀವೊಬ್ಬರು ಬದಲಾವಣೆ ಆದಂಥ ಕಾರಣದಿಂದ. ಹಾಗಾದರೆ ನಮ್ಮನ್ನು ನಾವು ಶುದ್ಧಗೊಳಿಸಿಕೊಂಡಾಗ ಇತರರನ್ನು ನಾವು ಶುದ್ಧಗೊಳಿಸುತ್ತೇವೆ ಎಂದು ನಾನು ಹೇಳಿದೆ. ಹೌದು ಎಂದರು ದಾರ್ಜಿ. ಆದರೆ ಪರೋಕ್ಷವಾಗಿ, ನೇರವಾಗಲ್ಲ, ಪರೋಕ್ಷವಾಗಿ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಇದು ಎಕ್ಸಾಮಲ್ಲಿ ಪ್ರಶ್ನೆ ಬರುತ್ತೆ. ಹಾಗೆ ಈ ಸಾಮೂಹಿಕ ಸಂಸ್ಕಾರಗಳು ಅಂದ್ರೆ ಏನು, ಅದು ಹ್ಯಾಗೆ ಕೆಲಸ ಮಾಡುತ್ತೆ ಅಂತ ಬರೀರಿ ಅಂತ. ಸೊ ಇವತ್ತೇನು ಓದಿದ್ವಲ್ಲ ಅದೆಲ್ಲ ಅದಕ್ಕೆ ಉತ್ತರ. ನಾವು ನೇರವಾಗಿ ಅವನ್ನ ಶುದ್ಧೀಕರಣ ಮಾಡಲ್ಲ, ಪರೋಕ್ಷವಾಗಿ ಶುದ್ಧೀಕರಣ ಮಾಡ್ತೀವಿ. ಈಗ ಲಕ್ಷಾಂತರ ಜನರು ಶುದ್ಧೀಕರಣವನ್ನು ಮಾಡಿಕೊಂಡರೆಂದು ತಿಳಿದುಕೊಳ್ಳಿ. ಪ್ರಪಂಚದಲ್ಲಿ ಕ್ಷಿಪ್ರಗತಿಯ ಬದಲಾವಣೆ ಆಗುವುದನ್ನು ನೀವು ಕಾಣುವಿರಿ. ಸರಿನಾ? ಎಲ್ಲರೂ ನಿಯಮಿತವಾಗಿ ಶುದ್ಧೀಕರಣ ಮಾಡ್ಕೊಳ್ತಾ ಇತ್ತು ಅಂತಂದ್ರೆ ಕಾಲಕ್ರಮೇಣದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನಾವು ಪ್ರಪಂಚದಲ್ಲಿ ನೋಡ್ತೀವಿ. ಸರಿ, ಇದೇನು ಶುದ್ಧೀಕರಣದ ವಿಧಾನ ಇದೆಯಲ್ಲ, ಇದನ್ನ ನಿಮಗೆ ಇದಿದೆಯಲ್ಲ, ಯಾವುದು ನಿಮ್ಮ 9 ಪೇಜ್ ಪುಟ, 9 ಪುಟಗಳು ಡಾಕ್ಯುಮೆಂಟ್ ಏನಿದೆ ಅಲ್ಲ, ಅದ್ರಲ್ಲಿ ನೋಡ್ಕೊಂಡು ಅದರಲ್ಲಿ ಇರತಕ್ಕಂಥ ರೀತಿಯಲ್ಲಿ ನಾವು ಬರಿಬೇಕು. ಸರಿನಾ? ಇಲ್ಲಿಗೆ ನಿಲ್ಸೋಣಂತೆ ಇವತ್ತು. ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ. ಸಾಮೂಹಿಕ ಸಂಸ್ಕಾರಗಳು ಅಂದ್ರೆ ಏನು, ಅದನ್ನ ಹೇಗೆ ನೀವು ಅದರಿಂದ ಹೇಗೆ ಲಾಭ ಪಡ್ಕೊಳ್ತೀರಾ, ಅದನ್ನ ಹೇಗೆ ಉಪಯೋಗಿಸ್ಕೊಂಡು ನಾವು ಬೇರೆಯವ್ರ ಮೇಲೆ ಪರಿಣಾಮ ಬೀರ್ಬೋದು ಪರೋಕ್ಷವಾಗಿ, ಇದನ್ನು ಕೂಡ ಒಂದು ಪರೀಕ್ಷೆನಲ್ಲಿ ಕೇಳ್ತಾರೆ. ಸೊ ಒಂದು ಪ್ರಶ್ನೆ ಬರುತ್ತೆ, ನೀವು ಶುದ್ಧೀಕರಣ ಮಾಡಿಕೊಂಡಾಗ ನೇರವಾಗಿ ಬೇರೆಯವರನ್ನು ಶುದ್ಧೀಕರಣ ಮಾಡ್ತಾ ಇದ್ದೀರಿ, ಸರಿನೋ ತಪ್ಪು? ಆನ್ಸರ್ ತಪ್ಪು. ನೇರವಾಗಿ ಮಾಡಲ್ಲ, ಪರೋಕ್ಷವಾಗಿ ಮಾಡ್ತೀರಾ. ನಾವು ನೇರವಾಗಿ ಅವ್ರ ಮೇಲೆ ಶುದ್ಧೀಕರಣ ಮಾಡ್ತಾ ಇಲ್ಲ, ಆದ್ರೆ ನಮ್ಮನ್ನ ನಾವು ಶುದ್ಧೀಕರಣಗೊಳಿಸ್ಕೊಂಡಾಗ ಅವರಲ್ಲಿ ಪರೋಕ್ಷವಾಗಿ ಶುದ್ಧೀಕರಣ ಆಗೋದಕ್ಕೆ ನಾವು ಅನುವು ಮಾಡಿಕೊಡ್ತೀವಿ. ಸರಿನಾ? ಸೊ ಶುದ್ಧೀಕರಣ ಚಾಪ್ಟರ್ ಅಲ್ಲಿ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ ನಿಮಗೆ. ಶುದ್ಧೀಕರಣ ಎರಡೂ ಇದೆ ನೋಡ್ರಿ. ಅದು ಚಿಕಿತ್ಸಕನೂ ಹೌದು ಮತ್ತು ನಿರೋಧಕವೂ ಹೌದು. ಶುದ್ಧೀಕರಣದ ಪರಿಣಾಮಗಳು ಏನೇನೆಲ್ಲ ಆಗುತ್ತೆ ಅದನ್ನೆಲ್ಲ ಕೂಡ ಬರಿಬೇಕಾಗತ್ತೆ. ಅದು ಸಂಸ್ಕಾರ ಆಗೋದನ್ನು ತಡೆಗಟ್ಟುತ್ತೆ, ನಮ್ಮನ್ನ ಹಗುರ ಮಾಡುತ್ತೆ, ನಮಗೆ ಆಂತರಿಕವಾದಂತ ಸಮತೋಲನವನ್ನು ತಂದುಕೊಡುತ್ತೆ. ಜೊತೆಗೆ ಅದು ನಮ್ಮ ಆಸೆಗಳನ್ನು ದುರ್ಬಲ ಮಾಡುತ್ತೆ ಮತ್ತು ಸ್ಪಷ್ಟತೆಯನ್ನು ತಂದುಕೊಡುತ್ತೆ. ಸೊ ಶುದ್ಧೀಕರಣ ಮಾಡ್ಕೊಂಡಾಗ ಕೇವಲ ನಮಗೆ ಹಗುರತ್ವ ಬರುತ್ತೆ ಅಂತ ನಾವು ಅನ್ಕೊಳ್ಳುವಂತ ಅಗತ್ಯ ಇಲ್ಲ, ಹಲವಾರು ಕೆಲಸಗಳು ನಮ್ಗೆ ಅದರಲ್ಲಿ ಆಗುತ್ತೆ. ಸೊ ಈ ಚಾಪ್ಟರ್ ಓದಿದಾಗ ಅದನ್ನೆಲ್ಲ ಅಂಡರ್ಲೈನ್ ಮಾಡ್ಕೊಂಡಿತ್ತು ಅಂತಂದ್ರೆ ಶುದ್ಧೀಕರಣದಿಂದ ಆಗ್ತಕ್ಕಂಥ ಲಾಭಗಳೇನು ಅಂತ ಕೇಳಿದಾಗ ಒಂದೇ ಕಡೆ ಎಲ್ಲನೂ ಬರಿಬೋದು. ಅದನ್ನ ನೀವು ಇವಾಗಲೇ ಬರೆದಿಟ್ಕೊಂಡಿದ್ರಿ, ಶುದ್ಧೀಕರಣದಿಂದ ಆಗ್ತಕ್ಕಂಥ ಲಾಭಗಳು ಅಂತ ಪ್ರಶ್ನೆ ಇಟ್ಕೊಂಡು ನೀವೆಲ್ಲ ಅದನ್ನು ಒಂದ್ ಕಡೆ ಬರೆದಿಟ್ಕೊಂಡಿದ್ರೆ ರಿವೈಸ್ ಮಾಡಬೇಕಾದ್ರೆ ಅವಾಗ ಎಕ್ಸಾಮಲ್ಲಿ ಪರೀಕ್ಷೆನಲ್ಲಿ ಅದೇ ಪ್ರಶ್ನೆ ಬಂತು ಅಂತಂದ್ರೆ ಸುಲಭವಾಗಿ ಅದರ ಉತ್ತರ ಬರೀತೀರ. ಸೊ ಸುಮಾರು ಪ್ರಶ್ನೆಗಳು ಬರುತ್ತೆ ಶುದ್ಧೀಕರಣದಿಂದ. ಬ್ರದರ್ ನಮಸ್ತೆ. ಕೇಳ್ರಿ. ಬ್ರದರ್ ನಮಸ್ತೆ. ಹೇಳ್ರಿ. ಬ್ರದರ್ ಅದೇ ಮಗುಗೆ ಇಷ್ಟ ಇಲ್ದೇ ಇರೋ ಬಗ್ಗೆ 7ರಿಂದ 1 ವರ್ಷದಿಂದ ಗೊತ್ತಾಗತ್ತೆ ಬ್ರದರ್. ಅದೇ ಅವತ್ತು ಹೇಳಿದ್ರಲ್ಲ ಮೊನ್ನೆ. 7ರಿಂದ 1 ವರ್ಷನ? 7 ತಿಂಗಳಿಂದ 1 ವರ್ಷ? 7 ತಿಂಗಳು. ಎಸ್. ಇದು ಅಬ್ಸರ್ವ್ ಮಾಡಿದ್ರೆ ಈಗ ಅಬ್ಸರ್ವ್ ಮಾಡಿ ಹೇಳ್ತಾ ಇದ್ದೀರಾ? ಹೇಳಿ ಬ್ರದರ್ ಆನ್ಸರ್. ಓ ಇಲ್ಲ, 9 ತಿಂಗಳೈತಿ ಇರ್ಬೇಕ್ರಿ ಬ್ರದರ್. ಸಾಮಾನ್ಯವಾಗಿ ನೋಡ್ರಿ, ಎಲ್ಲದಕ್ಕೂ ಕೂಡ ನಾವು ಮಗು ಬೆಳವಣಿಗೆ ಮಾಡ್ಬೇಕಾದ್ರೆ ಪೀಡಿಯಾಟ್ರಿಕ್ಸ್ ಹತ್ರ ನೀವು ಮಕ್ಕಳ ಡಾಕ್ಟರ್ ಇದ್ದಾರಲ್ಲ ಅವ್ರ ಹತ್ರ ನೀವು ಕರ್ಕೊಂಡು ಹೋದಾಗ ಅವ್ರು ಕೇಳ್ತಾರೆ ಯಾವ್ಯಾವ ವಯಸ್ಸಿನಲ್ಲಿ ಏನೇನ್ ಬಂದಿದೆ ಅಂತ. ಮಗುಗೆ ಬೇರೆ ಬೇರೆ ವಯಸ್ಸಿನಲ್ಲಿ ಬೇರೆ ಬೇರೆ ತರದ ಬೆಳವಣಿಗೆ ಬರ್ಬೇಕು ಮಕ್ಕಳಿಗೆ, ಸರಿನಾ? ಆದ್ರೆ ಆದರೆ ಈ ಇಷ್ಟ ಮತ್ತು ಅನಿಷ್ಟ ಇದೆಯಲ್ಲ ಅದನ್ನ ಇದುವರೆಗೂ ವೈಜ್ಞಾನಿಕವಾಗಿ ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ಇಂಥ ಸ್ತರದಲ್ಲೇ ಮಗುಗೆ ಇಂಥ ವಯಸ್ಸಿನಲ್ಲೇ ಇಷ್ಟ ಮತ್ತು ಅನಿಷ್ಟಗಳು ಬೆಳಕಿಗೆ ಬರುತ್ತೆ ಅಂತ ಯಾರೂ ಕೂಡ ಸ್ಟಡಿ ಮಾಡಿಲ್ಲ, ಶೋಧನೆ ಮಾಡಿಲ್ಲ, ಪರಿಶೋಧನೆ ಮಾಡಿಲ್ಲ ಅಥವಾ ಸಂಶೋಧನೆ ಮಾಡಿಲ್ಲ. ಯಾಕೆಂತಂದ್ರೆ ವೈದ್ಯಕೀಯ ಕ್ಷೇತ್ರದಿಂದ ಅದನ್ನ ನಾವೇನು ಹೆಚ್ಚಿನ ಮಹತ್ವ ಏನು ಕೊಡಲ್ಲ. ಆದ್ರೆ
ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅದಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವ ಇರೋದ್ರಿಂದ ನಾವು ಅದನ್ನ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಮಕ್ಕಳನ್ನ ಅಬ್ಸರ್ವ್ ಮಾಡಿ ನಾವು ನೋಡ್ಕೋಬೇಕು. ನೀವೇನೆಲ್ಲ ಹೇಳಿದ್ರಲ್ಲ, ಬೇರೆ ಬೇರೆಯವರು ಬೇರೆ ಬೇರೆ ಸಮಯವನ್ನು ಹೇಳಿದ್ರಿ. ಸಾಮಾನ್ಯವಾಗಿ ಮಕ್ಕಳು ಸಣ್ಣ ವಯಸ್ಸಿನಲ್ಲಿ ನಾವು ಅವತ್ತು ಹೇಳಿದ್ವಲ್ಲ, ಸುಮ್ಮನೆ ಬಾಯಿಗೆ ಏನಾದ್ರು ಒಂಚೂರು, ನಾಲಿಗೆಗೆ ಏನಾದ್ರು ಒಂಚೂರು ಇಟ್ರಿ ಅಂತ ಇಟ್ಕೊಳ್ರಿ. ಮಗು ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಮಗು ಮಕಾನ ಸಿಣಿಸುತ್ತೆ, ಇಷ್ಟ ಆಗಿಲ್ಲ ಅಂತ ತೋರಿಸುತ್ತದು. ಆದರೆ ಅದು ಬೇಕು ಬೇಡನ ನಿರ್ಧಾರ ಮಾಡ್ಲಿಕ್ಕೆ ಆಗಲ್ಲ ಮಗುಗೆ. ತಾಯಿ ಆದವ್ರು ಏನ್ ಮಾಡ್ತಾರೆ, ಮಗುಗೆ ಇಷ್ಟ ಇಲ್ಲ ಅಂತ ಗೊತ್ತಿದ್ರು ಕೂಡ ಅದು ಮಗುಗೆ ಒಳ್ಳೇದು ಅಂತ ಹೇಳಿದ್ರೆ, ಈಗ ಯಾವ್ದೋ ಸಿರಪ್ ಕುಡಿಸ್ಬೇಕಪ್ಪ, ಯಾವ್ದೋ ಔಷಧಿ ಕುಡಿಸ್ಬೇಕು, ಮಗು ಕಹಿ ಇರುತ್ತೆ, ಆದ್ರೂ ಅದು ಕುಡಿಸ್ತಾರೆ. ಮಗು ಇಷ್ಟ ಇಲ್ಲ ಅಂತ ತೋರಿಸ್ತಾ ಇದೆ ಅಲ್ವಾ? ಸೊ ಈಗ ಏನ್ ಮಾಡ್ತಾ ಇದ್ದೀರ ನೀವು, ಹಿಂಗ್ ಮಾಡ್ತಾ ಮಾಡ್ತಾ ಮಗುಗೆ ಕಾಲಕ್ರಮೇಣದಲ್ಲಿ ಇಷ್ಟ ಮತ್ತು ಅನಿಷ್ಟಗಳನ್ನ ಅನುಭವಿಸ್ಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ತಾ ಇದ್ದೀರ. ಸಾಮಾನ್ಯವಾಗಿ ಕೆಲ ತಿಂಗಳುಗಳಾದ್ರೂ ಬೇಕಾಗುತ್ತೆ, ಕೆಲವು ದಿವಸಗಳಲ್ಲಿ ಗೊತ್ತಾಗಲ್ಲ ಇಷ್ಟ ಅನಿಷ್ಟಗಳು, ಕೆಲವು ತಿಂಗಳುಗಳಾದ್ರೂ ಬೇಕಾಗುತ್ತೆ. ಯಾಕಂತಂದ್ರೆ ನೋಡ್ರಿ, 4 ತಿಂಗಳವರೆಗೂ ಕೂಡ ಮಗುಗೆ ತಾಯಿ ಎದೆ ಹಾಲೇ ಕೊಡೋದು. ನಾವೆಲ್ಲರೂ ಹೇಳ್ತೀವಿ 4 ತಿಂಗಳವರೆಗೂ ಎದೆ ಹಾಲು ಬಿಟ್ಟು ಇನ್ನೇನು ಕೊಡಬೇಡಿ ಅಂತ ಹೇಳ್ತೀವಿ. ಯಾಕೆಂತಂದ್ರೆ ಆ ಎದೆ ಹಾಲಿನಲ್ಲಿ ಇರತಕ್ಕಂತ ಸೂಕ್ಷ್ಮ ಅಂಶಗಳು ನಿಮಗೆ ಹೊರಗಡೆಯಿಂದ ಸಿಗ್ತಕ್ಕಂಥ ಕೃತಕ ಹಾಲಿನಲ್ಲಿ ಸಿಗಲ್ಲ. ಬೇರೆ ಪ್ರಾಣಿಗಳ ಹಾಲು ಅಂತ ತಗೊಳ್ತೀವಿ, ಹಸುವಿನ ಹಾಲು ಇರ್ಬೋದು, ಎಮ್ಮೆ ಹಾಲು ಇರ್ಬೋದು, ಯಾವ್ದಾದ್ರೂ ಇರ್ಬೋದು, ನಿಮಗೆ ತಾಯಿ ಹಾಲಲ್ಲಿ ಸಿಗ್ತಕ್ಕಂಥ ಅಂಶಗಳು ಬೇರೆ ಹಾಲಲ್ಲಿ ಸಿಗಲ್ಲ. ಬ್ಯಾಂಕಿಗೆ ಹೋಗಿ ಸೊ ಈ ಹಾಲಿನಲ್ಲಿ ಇರ್ತಕ್ಕಂಥ ಪೌಷ್ಟಿಕಾಂಶಗಳು ಮಗುವಿನ ಬೆಳವಣಿಗೆಗೆ ಅತ್ಯಂತ ಸಹಾಯಕಾರಿ. ಹಾಗಾಗಿ ನಾವೇನ್ ಹೇಳ್ತೀವಿ, ಮಗುಗೆ 4 ತಿಂಗಳವರೆಗೂ ಬರೀ ಇದೇ ಕೊಡಿ ಅಂತ ಹೇಳ್ತೀವಿ. 4 ತಿಂಗಳಾದ್ಮೇಲೆ 1 ವರ್ಷದವರೆಗೂ ಕೂಡ ಸಾಮಾನ್ಯವಾಗಿ ಎದೆ ಹಾಲು ಕೊಡೋದನ್ನ ಕಂಟಿನ್ಯೂ ಮಾಡ್ತಾರೆ ಸಾಕಷ್ಟು ತಾಯಂದಿರು. ಜೊತೆಯಾಗಿ ಹೊರಗಿನ ಆಹಾರ ಕೂಡ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಯಾವಾಗ ನೀವು ಹೊರಗಿನ ಆಹಾರ ಕೊಡ್ಲಿಕ್ಕೆ ಶುರು ಮಾಡ್ತೀರಾ, ಆಗ ಮೊದಲ ಬಾರಿಗೆ ಮಗುಗೆ ತನ್ನ ಇಷ್ಟ ಮತ್ತು ಅನಿಷ್ಟನ ಸ್ವಲ್ಪ ಮಟ್ಟಿಗೆ ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮಗು ಮಾತು ಬಂದಿಲ್ಲ, ಮಗು ಇನ್ನು ಓಡಾಡ್ತಾನೂ ಇಲ್ಲ, ಆದ್ರೆ ಮಗು ಈಗ ಸ್ವಲ್ಪ ಮಟ್ಟಿಗೆ ಆ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಇರುತ್ತಲ್ಲ, ಮುಖಚರ್ಯದಲ್ಲಿ ಬದಲಾವಣೆ ಮಾಡ್ತಕ್ಕಂಥದ್ದಿದೆಯಲ್ಲ, ಅದನ್ನೆಲ್ಲ ತಕ್ಕ ಮಟ್ಟಿಗೆ ಕಲ್ತ್ಕೊಂಡಿರುತ್ತೆ. ಯಾಕಂದ್ರೆ ಮುಖಕ್ಕೆ ತುಂಬಾ ನರಗಳಿದೆ. ಮುಖದಲ್ಲಿ ಆಲ್ಮೋಸ್ಟ್ 32 ಸ್ನಾಯುಗಳಿದೆ, 32 ಮಸಲ್ಸ್ ಮುಖದಲ್ಲಿ. ಹಾಗಾಗಿ ನಾವು ಹಲವಾರು ರೀತಿಯ ಭಾವನೆಗಳನ್ನ ನಾವು ಮುಖದಲ್ಲಿ ತೋರಿಸ್ಬೋದು. ಕೆಲವು ಮಕ್ಕಳು ನೋಡಿದಿರ ತುಂಬಾ ಭಾವನೆಗಳನ್ನ ತೋರಿಸ್ತಾರೆ ಮಕ್ಕಳು, ಕೆಲವು ಮಕ್ಕಳು ಅಷ್ಟೊಂದು ಭಾವನೆಗಳನ್ನ ತೋರಿಸಲ್ಲ. ಯಾವ ಮಗು ತುಂಬಾ ಭಾವನೆಗಳನ್ನ ತೋರಿಸುತ್ತಲ್ಲ, ಆ ಮಗುಗೆ ಮುಖದಲ್ಲಿ ಸಾಕಷ್ಟು ಸ್ನಾಯುಗಳು ಮತ್ತು ನರ ಎರಡೂ ಚೆನ್ನಾಗಿ ಬೆಳೆದಿದೆ ಅಂತ ತಾಯಿ ಗರ್ಭದಲ್ಲಿದ್ದಾಗ. ಸೊ ಅಂತ ಮಕ್ಕಳು ಬೇಗ ತೋರಿಸ್ಲಿಕ್ಕೆ ಶುರು ಮಾಡ್ತಾರೆ ಇಂಡಿಕೇಶನ್ಸ್, ಇಷ್ಟ ಮತ್ತು ಅನಿಷ್ಟ. ಅದು ತಮ್ಮ ಮುಖಚರ್ಯದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳ ಮುಖಾಂತರ ತೋರಿಸ್ತಾರೆ. ಆದ್ರೂ ಕೂಡ ನನಗೆ ಇದೇ ಬೇಕು ಅದೇ ಬೇಕು ಅಂತ ಹಠ ಮಾಡುವಂತ ಸ್ವಭಾವ ಇನ್ನೂ ಬಂದಿರಲ್ಲ. ಮೊದಲು ಪ್ರತಿಕ್ರಿಯೆ ತೋರಿಸುತ್ತೆ, ಇಷ್ಟ ಇದೆ ಇಷ್ಟ ಇಲ್ಲ ಅಂತ. ಆದ್ರೆ ನನಗೆ ಇದೇ ಬೇಕು ಅದೇ ಬೇಕು ಅಂತ ಹಠ ಮಾಡೋ ಸ್ವಭಾವ ಬಂದಿರಲ್ಲ. ಯಾವಾಗ ಆ ಇಷ್ಟ ಅನಿಷ್ಟ ಸಾಕಷ್ಟು ಆಳವಾಗಿ ಬೇರು ಇರುತ್ತಲ್ವಾ, ಬೇರೆ ಬೇರೆ ಪದಾರ್ಥಗಳ ಬಗ್ಗೆ, ಅವ ಕಾಲಕ್ರಮೇಣದಲ್ಲಿ ಮುಂದಿನ ಕೆಲವು ತಿಂಗಳುಗಳಲ್ಲಿ ಅದು ನನಗಿದೇ ಬೇಕು ನನಗೆ ಅದೇ ಬೇಕು ಅಂತ ಶುರು ಮಾಡ್ಕೊಳ್ಳುತ್ತೆ. ಅರ್ಥ ಆಯ್ತಾ? ನೀವು ಹೊಸ ಒಂದು ಸಾಮಾನು ತಗೊಂಡ್ಬರ್ತೀರಾ ಅಂತ ಇಟ್ಕೊಂಡ್ರಿ, ಮಗು ಆಟದ ಸಾಮಾನು ತಗೊಂಡ್ಬರ್ತೀರ, 4 ರಿಂದ 6 ತಿಂಗಳು ಮಗುಗೆ ಹೊಸ ಆಟದ ಸಾಮಾನು ತಂದ್ಕೊಟ್ರಿ. ಆ ಸಮಯದಲ್ಲಿ ಮಗುಗೆ ಏನಾದ್ರು ಬೆಳಕ್ ಬರುವಂತ ಆಟದ ಸಾಮಾನು ಅಂದ್ರೆ ಅಥವಾ ಶಬ್ದ ಮಾಡ್ತಕ್ಕಂಥ ಆಟದ ಸಾಮಾನು ಅಂದ್ರೆ ಆ ಮಗುಗೆ ಇಷ್ಟ ಆಗುತ್ತೆ. ಆದ್ರೆ ಮಗುಗೆ ಮೊದಲ ಬಾರಿಗೆ ತಂದುಕೊಟ್ಟಾಗ ಅದಕ್ಕೆ ಯಾವುದೇ ಇಷ್ಟ ಅನಿಷ್ಟ ಇಲ್ಲ, ಹೊಸ ಆಟದ ಸಾಮಾನದು. ಹೊಸ ಆಟದ ಸಾಮಾನು ತಗೊಳುತ್ತೆ, ಅದನ್ನ ಎಕ್ಸ್ಪ್ಲೋರ್ ಮಾಡುತ್ತೆ. ಎಕ್ಸ್ಪ್ಲೋರ್ ಮಾಡ್ಕೊಂಡು ಇದನ್ನ ಇಷ್ಟ ಪಡ್ಬೇಕಾ ಬೇಡವಾ ಅಂತ ಒಂದು ಮನಸ್ಸಿನಲ್ಲಿ ತೀರ್ಮಾನ ಮಾಡ್ಕೊಳ್ಳುತ್ತೆ. ಮೊದಲು ಅದಕ್ಕೆ ಯಾವುದೇ ಇಷ್ಟ ಅನಿಷ್ಟ ಇಲ್ಲ, ಸ್ವಲ್ಪ ದಿವಸ ಅದ್ರಲ್ಲಿ ಆಟ ಆಡುತ್ತೆ. ಕಾಲಕ್ರಮೇಣದಲ್ಲಿ ನೀವೇನ್ ಅಬ್ಸರ್ವ್ ಮಾಡ್ತೀರಾ ಅಂತಂದ್ರೆ, 10 ಆಟ ಸಾಮಾನು ಮಗು ಮುಂದೆ ಹಾಕ್ತು ಅಂತಂದ್ರೆ ಯಾವುದೋ ಒಂದು ಆಟ ಸಾಮಾನ ಪ್ರತಿ ಸತಿ ಅದೇ ಆಟ ಸಾಮಾನು ತಗೊಳುತ್ತೆ ಆಟ ಆಡ್ಲಿಕ್ಕೆ. ಯಾವಾಗ ನೀವು ನೋಡ್ತೀರಾ ಮಗು ಅದೇ ಆಟ ಸಾಮಾನು ತಗೊಳ್ತಿದೆ ಆಟ ಆಡ್ಲಿಕ್ಕೆ ಅಂತಂದ್ರೆ, ಆಗ ನಿಮಗೆ ಗೊತ್ತಿದೆ ಮಗುಗೆ ಇಷ್ಟ ಮತ್ತು ಅನಿಷ್ಟಗಳು ಇವಾಗ ನಿಧಾನವಾಗಿ ಬೇರು ಉಡ್ತಾ ಇದೆ ಅಂತ. ಇದೆಲ್ಲ ವಿಷಯದಲ್ಲೂ ಆಗುತ್ತೆ.
ಊಟದ ವಿಚಾರದಲ್ಲಿ ಆಗುತ್ತೆ, ತಿಂತಕ್ಕಂಥ ಪದಾರ್ಥಗಳ ವಿಚಾರದಲ್ಲಿ ಆಗುತ್ತೆ, ಆಡ್ತಕ್ಕಂಥ ಆಟ ಸಾಮಾನದಲ್ಲಿ ಆಗುತ್ತೆ, ಹಾಕೊಳ್ತಕ್ಕಂಥ ಬಟ್ಟೆನಲ್ಲಿ ಆಗುತ್ತೆ. ಬಟ್ ಎಲ್ಲದರಲ್ಲೂ ಒಮ್ಮೆಲೆ ಆಗಲ್ಲ, ಎಲ್ಲ ಬೇರೆ ಬೇರೆ ಸ್ತರದಲ್ಲಿ ಆಗುತ್ತೆ. ಮೊದಲು ನಿಮಗೆ ತಿಂತಕ್ಕಂಥ ಪದಾರ್ಥಗಳಾಗುತ್ತೆ. ಯಾಕಂದ್ರೆ ಮಗು ಸಾಮಾನ್ಯವಾಗಿ ಸುಮಾರು ತಿಂತಾ ಇರುತ್ತೆ. ಸೊ ನೀವು ಬೇರೆ ಬೇರೆ ಪದಾರ್ಥಗಳನ್ನ ಮಗುಗೆ ಟ್ರೈ ಮಾಡ್ಲಿಕ್ಕೆ ಅಂತ ನೀವು ಮಗು ಬಾಯಿಗೆ ಹಾಕ್ತೀರ, ಅವಾಗ ಅದು ಇಷ್ಟನಾ ಇಲ್ಲಿ ಇಷ್ಟ ಇಲ್ವಾ ಅಂತ ತೋರಿಸುತ್ತೆ. ಆದರೆ ಮಗು ಇನ್ನು ಅದು ನಿಮ್ ಕೈನಲ್ಲಿ ಏನ್ ಪದಾರ್ಥ ಇದೆ ಅಂತ ನೋಡಿ ಅದನ್ನ ಕೊಡಬೇಡ ಅಂತ ಕೈ ತಳ್ಳಕ್ ಬರಲ್ಲ. ಇನ್ನು ಅದು ಸುಮಾರು ವರ್ಷ ಆಗುತ್ತೆ. ನಿಮ್ ಕೈನಲ್ಲಿ ಇರ್ತಕ್ಕಂಥದ್ದು ಅದು ಬಟ್ಲಲ್ಲಿ ಏನಿದೆ ಅಂತ ನೋಡ್ಕೊಂಡು ನನಗೆ ಇದು ಬೇಡ ಅಂತ ಹಠ ಮಾಡ್ತಕ್ಕಂಥದ್ದು ಕೆಲವು ವರ್ಷಗಳಾದ್ಮೇಲೆ ಹಠ ಮಾಡುತ್ತೆ, ನಂಗೆ ಇದು ಬೇಡವೇ ಬೇಡ. ಅದಕ್ಕೆ ಮುಂಚೆ ನಿಮ್ಗೆ ಬಾಯಿ ಇಟ್ಕೊಳ್ಳುತ್ತೆ, ಮಕ್ಕ ಇದು ಮಾಡುತ್ತೆ ಅಷ್ಟೇ. ಅದು ಮೊದಲ ಸ್ಟೇಜ್. ಅಂದ್ರೆ ನಾ ಇದು ಯಾಕೆ ಇಷ್ಟು ಎಕ್ಸ್ಪ್ಲೈನ್ ಮಾಡಿದೆ ಅಂತಂದ್ರೆ, ಇಷ್ಟ ಮತ್ತು ಅನಿಷ್ಟಗಳು ಒಮ್ಮೆಲೆ ಫಾರ್ಮ್ ಆಗಲ್ಲ. ಬೇರೆ ಬೇರೆ ಪದಾರ್ಥಗಳಿಗೆ, ಬೇರೆ ಬೇರೆ ವಿಚಾರಗಳಿಗೆ ಮತ್ತು ವಸ್ತುಗಳಿಗೆ ಕಾಲಕ್ರಮೇಣದಲ್ಲಿ ಅದು ಬೆಳೀತಾ ಹೋಗುತ್ತೆ. ಪ್ರತಿ ಸತಿ ಮತ್ತು ಇಷ್ಟ ಮತ್ತು ಅನಿಷ್ಟಗಳು ಅದೇನು ತೋರಿಸುತ್ತಲ್ವಾ, ಆ ಭಾವ ತೋರಿಸುತ್ತಲ್ವಾ, ಅದು ಒಳಗಡೆ ಇರ್ತಕ್ಕಂಥ ಇಷ್ಟ ಅನಿಷ್ಟಗಳನ್ನ ಮತ್ತಷ್ಟು ಬೇರೂರುವಂಗ್ ಮಾಡ್ತಾ ಇದೆ. ಅರ್ಥ ಆಯ್ತಾ? ಸೊ ಕಾಲಕ್ರಮೇಣದಲ್ಲಿ ಮಗು ನ್ಯೂಟ್ರಲ್ ಆಗಿರುತ್ತೆ, ತಟಸ್ಥವಾಗಿರುತ್ತೆ ಹುಟ್ಟಿದಾಗ. ಕಾಲಕ್ರಮೇಣದಲ್ಲಿ ಅದು ಇಷ್ಟ ಅನಿಷ್ಟಗಳನ್ನ ಗಟ್ಟಿಯಾಗಿ ಬೆಳೆಸ್ಕೊಳ್ತಾ ಹೋಗುತ್ತೆ. ಒಂದು ಹಂತ ಮೀರಿದ ಮೇಲೆ ಆ ಇಷ್ಟ ಅನಿಷ್ಟಗಳು ಎಷ್ಟು ಗಟ್ಟಿ ಆಗ್ಬಿಡುತ್ತೆ ಅಂತಂದ್ರೆ ಇಡೀ ಜೀವನ ಆ ಇಷ್ಟ ಅನಿಷ್ಟಗಳ ಮುಖಾಂತರ ನೋಡ್ತಾರೆ. ಇವತ್ತು ಮನೆಯಲ್ಲಿ ನಾವು ಉಪ್ಪಿಟ್ಟು ಮಾಡಿದೆ ಅಂದ್ರೆ ನನ್ಗೆ ಉಪ್ಪಿಟ್ಟು ಇಷ್ಟ ಇಲ್ಲ, ನಾನು ತಿನ್ನಲ್ಲ, ನಾನು ಹೊರಗಡೆ ಹೋಗಿ ತಿಂತೀನಿ, ಮುಗಿದೋಯ್ತು. ಮನೇಲಿ ಉಪ್ಪಿಟ್ಟು ಮಾಡಿದರೆ ಒಂಚೂರು ತಿಂದ್ರು ಪರವಾಗಿಲ್ಲ, ಇಷ್ಟ ಇಲ್ದರೆ ಒಂಚೂರು ಕಬ್ಬಿಟ್ಟು ತಿನ್ನೋಣ, ಇಷ್ಟ ಇದ್ರೆ ಜಾಸ್ತಿ ತಿನ್ನೋಣ, ಆ ಥರ ಮಾಡಲ್ಲ. ಇದು ಇಷ್ಟ ಇಲ್ಲ ಅಂದ್ರೆ ನಾ ಮುಟ್ಟೋದೇ ಇಲ್ಲ, ನಾ ಹೊರಗಡೆ ಹೋಗಿ ತಿಂತೀನಿ. ಅಂದ್ರೆ ಇವಾಗ ಯಾವ ಹಂತಕ್ಕೆ ಇಷ್ಟ ಅನಿಷ್ಟ ಕೂತ್ಕೊಂಡಿದೆ ಅಂತಂದ್ರೆ ಹೃದಯದಲ್ಲಿ, ಅದನ್ನು ಮಾಡ್ಲಿಕ್ಕೆ ನೀವು ಅವಕಾಶನೇ ಕೊಡಲ್ಲ. ನೀವು ಅದಕ್ಕೆ ಪರ್ಯಾಯವನ್ನು ಹುಡ್ಕೊಂಡಿರ್ತೀರ, ಅದರ ಬದಲಾಗಿ ನಾ ಏನೋ ಮಾಡ್ತೀನಿ ಅಂತ ಹುಡ್ಕೊಂಡಿದ್ದೀರ. ಅಷ್ಟರ ಮಟ್ಟಿಗೆ ಇವಾಗ ನಿಮಗೆ ಮನಸ್ಸಿನಲ್ಲಿ ಇಷ್ಟ ಅನಿಷ್ಟಗಳು ಗಟ್ಟಿಯಾಗಿ ನೆಲೆಯಾಗಿದೆ. ಈಗೇನಾಗುತ್ತೆ, ಕಾಲಕ್ರಮೇಣದಲ್ಲಿ ಧ್ಯಾನ ಮಾಡ್ತಾ ಮಾಡ್ತಾ ನೀವು ಶುದ್ಧೀಕರಣ ಮಾಡಿಸ್ಕೊಳ್ತಾ ಕಾಲಕ್ರಮೇಣದಲ್ಲಿ ಆ ಇಷ್ಟ ಅನಿಷ್ಟಗಳ ಪ್ರಮಾಣ ಏನಿದೆ, ಆ ಗಾಢತೆ ಏನಿದೆ, ಅದು ಕಡಿಮೆ ಆಗ್ಬೇಕು. ಅದು ಮೊದಲೇ ಕಡಿಮೆ ಆಗುತ್ತೆ, ಯಾಕಂದ್ರೆ ಮೊದಲನೇ ಪಾಯಿಂಟ್ ಅಲ್ಲೇ ಇರೋದು. CB ಉಪಬಿಂದು ಮೊದಲನೇ ಪಾಯಿಂಟ್ ನಲ್ಲೇ ಇರೋದು. ಸೊ ಹಾಗಾಗಿ ನೀವು ಇಷ್ಟ ಅನಿಷ್ಟಗಳು ಕಾಲಕ್ರಮೇಣದಲ್ಲಿ ಕಡಿಮೆ ಆಗ್ತಾ ಇದೆ ಅಂತಂದ್ರೆ, ಇಷ್ಟ ಅನಿಷ್ಟಗಳು ಕಡಿಮೆ ಆಗದ ಹೊರತು ನಿಮಗೆ ಸ್ವೀಕರಿಸುವಂತ ಮನೋಭಾವ, ಹೊಂದಾಣಿಕೆ ಮನೋಭಾವ ಎರಡೂ ಬರಲಿಕ್ಕೆ ಸಾಧ್ಯವಿಲ್ಲ. ಒಂದಿಷ್ಟಾದ್ರೂ ಇಷ್ಟ ಅನಿಷ್ಟಗಳು ಕಡಿಮೆ ಆದ್ರೇನೆ ನಿಮಗೆ ಸ್ವೀಕರಿಸುವಂತ ಮನೋಭಾವ, ಹೊಂದಾಣಿಕೆ ಮನೋಭಾವ ಬರುತ್ತೆ. ಇದು ಇನ್ನೊಂಚೂರು ಬೆಳೆದ ಮೇಲೆ ನಿಮಗೆ ಖುಷಿಯಾಗಿ ನಾವು ಸ್ವೀಕರಿಸುವಂತ ಮನೋಭಾವ ಬರುತ್ತೆ. ಮೊದಲು ತಟಸ್ಥವಾಗಿ ಸ್ವೀಕಾರ ಮಾಡ್ತೀರಾ, ಅನಿವಾರ್ಯವಾಗಿ ಸ್ವೀಕಾರ ಮಾಡ್ತೀರಾ, ಬೇರೆ ಏನು ದಾರಿ ಇಲ್ಲ, ಸ್ವೀಕಾರ ಮಾಡಲೇಬೇಕು, ಸ್ವೀಕಾರ ಮಾಡ್ತೀರಾ. ಬೇಜಾರು ಮಾಡ್ಕೊಂಡು ಮನಸ್ಸಿನಲ್ಲಿ ಬೈಕೊಂಡು ಏನೋ ಒಂದು ಸ್ವೀಕಾರ ಮಾಡ್ತೀರಾ. ಕಾಲಕ್ರಮೇಣದಲ್ಲಿ ಏನಾಗುತ್ತೆ, ನಮಗೆ ಅದರ ಮಹತ್ವ ಗೊತ್ತಾಗ್ತಿದ್ದಂಗೆನೆ ಖುಷಿಯಾಗಿನೇ ಸ್ವೀಕಾರ ಮಾಡುವಂತ ಮನೋಭಾವ ನಮಗೆ ಬರುತ್ತೆ. ಸರಿನಾ? ಇದು ಜ್ಞಾಪಕ ಇಟ್ಕೊಳ್ರಿ. ಸರಿ, ಇನ್ಯಾವ ಪ್ರಶ್ನೆ ಇದೆಯಾ? ಇವತ್ತು ಬೇಗ ನಿಲ್ಲಿಸ್ತೀನಿ ಅಂತಂದ್ರೆ, ಪ್ರಾರ್ಥನೆ ಚಾಪ್ಟರ್ ಶುರು ಮಾಡ್ಲಿಕ್ಕೆ ಮುಂಚೆ ಇವತ್ತು ಗುರು ಪೂರ್ಣಿಮೆ ಇರೋದ್ರಿಂದ ಎಲ್ಲರೂ ಕೂಡ ರೆಡಿಯಾಗಿ ನೀವು ಇದು ಕೂತ್ಕೊಳ್ಳಿ ಅಂತ ಮೆಡಿಟೇಷನ್. ಯಾಕಂದ್ರೆ ಎಷ್ಟೋ ಸತಿ ಮನೆಯಲ್ಲಿ ಎಷ್ಟೊಂದು ಕೆಲಸ ಕಾರ್ಯಗಳು ನಡೀತಾ ಇರುತ್ತೆ. ಸೊ ಇವತ್ತಾದ್ರೂ ನೀವು ಸ್ವಲ್ಪ ಗುರು ಪೂರ್ಣಿಮೆಗೆ ಸ್ವಲ್ಪ ಆರಾಮವಾಗಿ ಕೂತ್ಕೊಳ್ಳಿ ಅಂತ ಹೇಳಿ ನಾನು ಇವತ್ತು ಮತ್ತೆ ಮುಂದಿನ ಚಾಪ್ಟರ್ ಹೋಗಕ್ ಹೋಗ್ಲಿಲ್ಲ. ಏನಿವೆ ನಮ್ಮ 5 ಪುಟಗಳು ಏನಿದೆ, 5 ಪುಟಗಳನ್ನ ನಾವು